ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಕೃತಿ ಮಡಿಲು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾಯಿದ್ದೀನಿ, ಯಾವ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ, ನಂದು ಸ್ಯಾರಿದು ಕಲೆಕ್ಷನ್ ತೋರಿಸೋಣ ಅಂತ ಲಾಗ್. ನೋಡಿ ಇಲ್ಲಿ ಇದು ನನ್ನ ಸ್ಯಾರಿದು ಕಲೆಕ್ಷನ್ನು. ಇದರಲ್ಲಿ ಎಷ್ಟು ಮೋಸ್ಟ್ ಮೆಮೊರಬಲ್ ಮೂಮೆಂಟ್ಗಳಿವೆ ಅನ್ನೋದೆಲ್ಲ ಕಂಪ್ಲೀಟ್ ವೀಡಿಯೋ ನಿಮ್ಮೊಂದಿಗೆ ನಾನು ಹಂಚ್ಕೋತೀನಿ ಇವತ್ತು. ಬನ್ನಿ ನೋಡೋಣ ಹೇಗಿದೆ ಕಲೆಕ್ಷನ್, ಸೀರೆ ಕಲೆಕ್ಷನ್ ಎಲ್ಲ ಹೇಗಿದೆ ಅನ್ನೋ ಕಂಪ್ಲೀಟ್ ವೀಡಿಯೋ. ಪ್ಲೀಸ್ ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ. ಈ ಸೀರೆ ಬಂದು ಇದು ನನ್ನ ಮದುವೆದು, ಅಂದರೆ ನೈಟ್ ಹೊತ್ತು ಕರ್ಕೊಂಡು ಹೋಗ್ತಾರೆ, ಚೌಟ್ರಿ ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಕೊಡ್ಸಿದ ಸೀರೆ ಇದು. ನೋಡಿ ಇದ್ರದ್ದು ಬೆಲೆ ಗೊತ್ತಿಲ್ಲ ನನಗೆ ಎಷ್ಟು ಅಂತ. ಇದು ಬಂದು ಒಟ್ಟು ಟೋಟಲ್ ಅವರು 3 ಸೀರೆ ತೆಗೆದುಕೊಟ್ಟಿದ್ರು. ಅದರಲ್ಲಿ ಇದು ಬಂದು ಕೂಡ ಈಗ ಅವಾಗೆಲ್ಲ ಈ ಥರದೇ ಅಲ್ವಾ, ಅಂದರೆ 12 ವರ್ಷದ ಹಿಂದೆ ಎಲ್ಲ ಇದೇ ಥರ ಸೀರೆಗಳೇ. ಇದು ನನಗೆ ಎಷ್ಟು ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂತಂದರೆ ಇದು ಈ ಸೀರೆಯಲ್ಲಿ. ಇದು ಈ ಸೀರೆ ನೋಡಿದಾಗಲೆಲ್ಲ ಅನಿಸುತ್ತೆ ಅವಾಗ ಒಂದೇ ಸತಿ ನಾನು ಉಟ್ಕೊಂಡಿರೋದು. ಅದಾದಮೇಲಿಂದ ನಾನು ಈ ಸೀರೆನ ವೇರ್ ಮಾಡೇ ಇಲ್ಲ. ನೋಡಿ ಇದು ಅದು ಎರಡು ಒಂದೇ ಥರ ಇದೆ ನೋಡೋಕ್ಕೆ, ಬಟ್ ಇದೇ ಬೇರೆ. ಇದು ನೈಟು ಕರ್ಕೊಂಡು ಹೋಗ್ತಾರಲ್ಲ ಹುಡುಗಿನ, ಅದು ಚೌಟ್ರಿ ಕರ್ಕೊಂಡು ಹೋಗ್ತಾರಲ್ಲ ಆವಾಗ ಕೊಡಿಸಿದ ಸೀರೆ ಇದು. ಇದು ಬಂದು ತಟ್ಟೆ ತುಂಬ ಶಾಸ್ತ್ರ ಕೊಡ್ತಾರಲ್ಲ ಅದಿದು. ಇನ್ನು 2 ಸೀರೆ ಅಂದರೆ ಒಂದು ದಾರಿದು ಮತ್ತು ಇನ್ನೊಂದು ರಿಸೆಪ್ಷನ್ದು. ದಾರೆ ಸೀರೆ ಏನಾಯ್ತು ಅಂತಂದರೆ ಅದು ನಮ್ಮ ಮಮ್ಮಿ ಮನೇಲಿ ಹೋಗಿದೆ, ಅದನ್ನ ಅಲ್ಲೇ ಕಾಲೇ ಬಿಚ್ಚಿ ಮಾಡಿಬಿಟ್ಟು ನಮ್ಮ ಮಮ್ಮಿ ಮನೇಲೇ ಬಿಚ್ಚಿ ಮಾಡಿಬಿಟ್ಟಿದ್ದೀನಿ. ಇದು ದಾರೆ ಸೀರೆ. ಇದು ಇನ್ನೊಂದು ನೋಡಿದ್ರೆ ಅದು ರಿಸೆಪ್ಷನ್ ಸೀರೆ ಬಂದೂ ಕೂಡ ಫಂಕ್ಷನ್ಗೆ ಹೋಗಿದ್ನಲ್ಲ, ಅದನ್ನು ಕೂಡ ನಮ್ಮ ಸೀರೆ ಸ್ಕಿಪ್ ಆಯಿತು ಇಲ್ಲಿ. ನೆಕ್ಸ್ಟ್ ಈಗ ತೋರಿಸೋದು ನನಗೆಷ್ಟು ಮೋಸ್ಟ್ ಮೆಮೊರಬಲ್ ಅಂತಂದರೆ ನನಗೆ ಖುಷಿ ಅಂದರೆ, ಇದೇ ಮೊದಲನೇ ಸತಿ ನಾನು ಮದುವೆ ಆದಾಗ ಮೊದಲನೇ ಸತಿ ನಮ್ಮ ಮನೆಯವ್ರಿಗೆ ಕೊಡಿಸಿದ ಸೀರೆ ಇದು ನನಗೆ. ಅಂದರೆ ಎಷ್ಟು ವರ್ಷ, 12 ವರ್ಷ ಆಯಿತು ಈ ಸೀರೆ ಮೇಲೆ ಅಷ್ಟು ಬಾಂಡಿಂಗ್ ಇದೆ ನನಗೆ. ಆಮೇಲೆ ಪ್ರೀತಿಯಿಂದ ಕೊಡಿಸಿದ ಸೀರೆ ಅಲ್ವಾ, ನಮ್ಮ ಮನೆಯವ್ರು ಫಸ್ಟ್ ಟೈಮ್ ಕೊಡಿಸಿದ ಸೀರೆ ಅಂದರೆ ಇದೇ ನನಗೆ. ಇದ್ರದ್ದು ಬ್ಲೌಸ್ ಬಂದು ಇವಾಗ ಈ ಥರ ಡಿಸೈನ್ ಬಂದಿದೆ, ಬ್ಲ್ಯಾಕ್ ಕಲರ್ ಬ್ಲೌಸ್ ಬಂದಿದೆ. ಇದು ನೆಟ್ಟೆಡ್ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಇದನ್ನು ವೇರ್ ಮಾಡೋಕ್ಕೆ ಹೋಗಿಲ್ಲ. ಇದು ನೆಟ್ಟೆಡ್ ಸೀರೆ ಅಂತ. ಇಲ್ಲಿ ಎಷ್ಟು ತೆಳು ಇದೆ ಈ ಸೀರೆ ಬಂದು. ಬಾ ಇನ್ನೊಂದು ನೋಡಿ ಇವಾಗ ತೋರಿಸ್ತೀನಲ್ಲ, ಇದು ಬಂದು ನನ್ನ ಗುಂಡು ಪ್ರೆಗ್ನೆನ್ಸಿಲಿದ್ದಾಗ 9 ತಿಂಗಳಾದಮೇಲೆ ಇದು ಸೀಮಂತ ಕೊಡಿಸ್ತಾರಲ್ಲ, ಸೀಮಂತ ಮಾಡುವಾಗ ನನಗೆ ತೆಗೆದುಕೊಟ್ಟಿದ್ದ ಸೀರೆ ಇದು. ಈ ಸೀರೆ ಮೇಲೆ ನನಗೆ ಆಲ್ಮೋಸ್ಟ್ ನನಗೆ ಇರೋ ಸೀರೆಗಳೆಲ್ಲ ತುಂಬಾ ಇಷ್ಟ. ಕೆಲವೊಂದು ನನಗೆ ಇಷ್ಟಪಟ್ಟಿದ್ದು ಮಾತ್ರ ನಾನು ತೋರಿಸಿದ್ದೀನಿ, ಕೆಲವೊಂದುಗಳನ್ನು ತೋರಿಸಿಲ್ಲ. ಇದು ನೋಡಿ, ಇದು ನನಗೆ ಎಷ್ಟು ಇಷ್ಟ ಅಂತಂದರೆ, ನನ್ನ ಪಾಪು ನನ್ನ ಗುಂಡು ಇದ್ದಾಗ ಇದನ್ನು ತೆಗೆದುಕೊಟ್ಟಿದ್ದು ನನಗೆ ಸೀರೆನ. ನಮ್ಮ ಸಿದ್ಧಾರ್ಥನ ನಾನು ಗುಂಡು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ, ಅದಕ್ಕೆ. ಇದು ಚಿಂಟು, ಅದು ಗುಂಡು, ಇದು ಚಿಂಟು ಇಲ್ಲ ನೋಡಿ ಹೀಗಿದೆ ಅಂತ. ಇದ್ರ ಬ್ಲೌಸ್ ಬಂದು ಇದು ಈ ಥರ ಡಿಸೈನ್ ಬಂದಿದೆ. ಇದು ಆಲ್ಮೋಸ್ಟ್ ಇದು ಬಂದು ಎಷ್ಟು ವರ್ಷ ಆಯ್ತಂದರೆ 9 ವರ್ಷ ಆಯಿತು ಈ ಸೀರೆ ತೊಗೊಂಡು. 9 ವರ್ಷದಲ್ಲಿ ನಾನು ಅವತ್ತು ಒಂದೇ ದಿವಸ ಇದನ್ನು ವೇರ್ ಮಾಡಿರೋದಂದರೆ, ಅದಾದಮೇಲಿಂದ ನಾನು ಒಂದು ದಿವಸನೂ ಇದನ್ನು ವೇರ್ ಮಾಡೇ ಇಲ್ಲ. ಅದಕ್ಕೆ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗೈತೆ ಅಂತ. ಉಟ್ಕೊಳ್ಳೋದು ಕೂಡ ಈಸಿಯಾಗಿ ವೇರ್ ಮಾಡ್ಬೋದು ಈ ಸೀರೆಗಳನ್ನ. ನೆಕ್ಸ್ಟ್ ಇನ್ನೊಂದು ಬಂದು ಈ ಸೀರೆನ ನನಗೆ ಎಷ್ಟು ಇಷ್ಟ ಅಂತಂದರೆ, ಇದು ನೋಡೋಕ್ಕೆ ಈ ಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಆಮೇಲೆ ಗ್ರ್ಯಾಂಡಾಗಿರ್ಬೋದು. ಆದರೆ ವೇರ್ ಮಾಡುವಾಗ ಮಾತ್ರ ಇದು ತೂಕ ಇಲ್ಲ ಈ ಸೀರೆ ಬಂದು. ಈ ವೇರ್ ಮಾಡೋಕ್ಕೆ ಕೂಡ ಈಸಿಯಾಗಿ ವೇರ್ ಮಾಡ್ಬೋದು ಈ ಸ್ಯಾರಿನ. ನೋಡಿ
ಇದನ್ನು ತಗೊಂಡಿದ್ದು ತಮ್ಮ ಅವ್ರ ಮದುವೆಲಿ ಈ ಸೀರೆನ ಕೊಡಿಸಿದ್ದು ನಮ್ಮನೆಯವರು. ಈ ಸೀರೆ ಬಂದಿದ್ದು ನೋಡೋಕ್ಕೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಲ್ವ. ಇದ್ರ ಪ್ರೈಸ್ ಬಂದು ಎಷ್ಟು ಗೊತ್ತಾ, 2100 ರೂಪಾಯಿ. 2100 ರೂಪಾಯಿಗೆ ಎಷ್ಟು ಗ್ರ್ಯಾಂಡಾಗಿರೋ ಸೀರೆ ನೋಡಿ. ವೇರ್ ಕೂಡ ಅಷ್ಟೇ ಈಸಿಯಾಗಿ ವೇರ್ ಮಾಡ್ಬೋದು. ನಾನು ಅದಕ್ಕೆ ಆಲ್ಮೋಸ್ಟ್ ಜಾಸ್ತಿ ನನ್ನ ಸೀರೆಗಳಲ್ಲಿ ನಾನು ಕಡಿಮೆ ಪ್ರೈಸಲ್ಲಿರೋ ಸೀರೆಗಳನ್ನೇ ತೊಗೋತೀನಿ, ಯಾಕಂದರೆ ನನಗೆ ವೇರ್ ಮಾಡೋಕ್ಕೂ ಈಸಿ ಆಗಲಿ ಅಂತ. ಈ ಸೀರೆದು ಬ್ಲೌಸ್ ಬಂದು ಇದ್ರ ಬ್ಲೌಸ್ ಬಂದು ಈ ಥರ ಡಿಸೈನ್ ಬಂದಿದೆ. ನಾನು ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಗ್ರ್ಯಾಂಡ್ ಲುಕ್ ಆಗಿರೋ ಡಿಸೈನ್ ಏನು ಬಿಡಿಸಿಲ್ಲ. ಸಿಂಪಲಾಗಿ ಒಂದು ಲೇಸ್ ಹಾಕ್ಸಿದ್ದಾರೆ ಮತ್ತು ಇದು ಸ್ಟೋನ್ಗಳು ಅಷ್ಟು ಬಿಟ್ಟರೆ ಇದಕ್ಕೆ ಜಾಸ್ತಿ ನಾನು ಬ್ಲೌಸ್ಗಳಿಗೆ ಯಾವುದನ್ನೇ ಆದರೂ ನಾನು ಡಿಸೈನ್ ಮಾಡಿಸಿಲ್ಲ. ಅದಕ್ಕೆ ನಾನು ಜಾಸ್ತಿ ಬ್ಲೌಸ್ಗಳನ್ನ ತೋರ್ಸೋಕ್ಕೆ ನಾನು ಇಷ್ಟಪಟ್ಟಿಲ್ಲ. ಇಲ್ಲಿ ಈ ಸೀರೆ ಬಂದು ನಮ್ಮನೆ ಗೃಹ ಪ್ರವೇಶದ್ದು. ಈ ಸೀರೆ ಮಾಡಿ ಬೆಳಿಗ್ಗೆ ಒಂದು ಹೋಮ ಮಾಡಿಸಿದ್ದು ಮತ್ತು ಸಂಜೆ ಒಂದು ಹೋಮ ಮಾಡಿಸಿದ್ದು. ಬೆಳಗ್ಗೆ ಗಣಪತಿ ಹೋಮ ಮಾಡಿಸಿದ್ದು, ನೈಟು ಕೂಡ ಹೋಮ ಮಾಡಿಸಿದ್ವಿ. ಇದು ಬೆಳಗ್ಗೆ ವೇರ್ ಮಾಡಿರೋ ಸ್ಯಾರಿ ಒಂದು. ಇದನ್ನು ಫೋಟೋದಲ್ಲಿ ಇದೆಯಲ್ಲ, ಬೆಳಗ್ಗೆ ನಮ್ಮನೆ ಇದು ಎಷ್ಟು ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂದರೆ ಈ ಸೀರೆ ಬಂದು ನನಗೆ ಯಾಕೆ ಇಷ್ಟು ನನಗೆ ಇದು ತುಂಬಾ ಇಷ್ಟ ಈ ಸೀರೆ ಅಂತಂದರೆ, ಇದು ವೇರ್ ಕೂಡ ಈಸಿಯಾಗಿ ವೇರ್ ಮಾಡ್ಬೋದು. ಮತ್ತು ಸೀರೆ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಡಬಲ್ ಕಲರ್ ಇದೆ, ಇಲ್ಲಿ ಗ್ರೀನ್ ಇದೆ, ಬಟ್ ಅಲ್ಲಿ ಆ ಥರ ಕಾಣಿಸ್ತಾ ಇಲ್ಲ ನಿಮಗೆ. ಇಲ್ಲಿ ಗ್ರೀನ್ ಇದೆ ಮತ್ತು ಇಲ್ಲಿ ಗೋಲ್ಡ್ ಬಂದಿದೆ. ನಾನು ಇಷ್ಟಪಟ್ಟು ತೊಗೊಂಡಿದ್ದು ಸೀರೆ ಅಂದರೆ ಇದೇನೆ. ಯಾಕಂದರೆ ನಮ್ಮ ಮನೆ ಗೃಹ ಪ್ರವೇಶದಲ್ಲೇ ನಮ್ಮ ಕನಸು ಮತ್ತು ನಮ್ಮ ಪ್ರೀತಿ ಕನಸು ಎಲ್ಲ ಈ ಮನೇಲೇ ತುಂಬಿರೋದು. ಹಾಗಾಗಿ ಈ ಮನೆ ಗೃಹ ಪ್ರವೇಶಕ್ಕೆ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ತೊಗೊಂಡಿದ್ದು ಸೀರೆ ಅಂದರೆ ಇದು. ಮತ್ತು ಇನ್ನೊಂದಿದೆ ನೈಟ್ ಹಾಕ್ಕೊಂಡಿದ್ದು, ಇದು ಬೆಳಗ್ಗೆ ಹಾಕ್ಕೊಂಡಿದ್ದು ಸೀರೆ. ಇದಕ್ಕೆ ಬ್ಲೌಸ್ ಬಂದು ನೋಡಿ, ಈ ಕಡೆ ಹೋಗೋಣ. ನನ್ನ ಮಗ ಎಲ್ಲದಕ್ಕೂ ಹೆಚ್ಚು. ಇದು ಬಂದು ಈ ಥರ ಸ್ಟೋನ್, ಇದಕ್ಕೂ ಸ್ಟೋನು. ಮತ್ತು ಇದಕ್ಕೇನು ಜಾಸ್ತಿ ಡಿಸೈನ್ ಏನಿಲ್ಲ, ಜಸ್ಟ್ ಒಂದು ಲೇಸ್ ಹಾಕಿ ಡಿಸೈನ್ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ನಾನು ಬ್ಲೌಸ್ಗಳಿಗೆ ಜಾಸ್ತಿ ಯಾವುದೂ ಡಿಸೈನ್ ಮಾಡಿಸಿಲ್ಲ ಅಂತ ಹೇಳಿದ್ದು. ಈ ಸೀರೆ ಬಂದು ನಮ್ಮನೆ ಗೃಹ ಪ್ರವೇಶದಲ್ಲಿ ನೈಟು ಹಾಕ್ಕೊಂಡಿದ್ನಲ್ಲ, ಅದು ನೈಟು ಕೂತ್ಕೊಂಡಿದ್ನಲ್ಲ ಆ ಸೀರೆ. ಇದು ಹೋಮಕ್ಕೆ ಮಾತ್ರ ಹಾಕ್ಕೊಂಡಿದ್ದನ್ನು. ಅದಾದಮೇಲಿಂದ ನೆಕ್ಸ್ಟು ಒಂದೆರಡು ಸತಿ ಬೇರೆ ಮದುವೆಗಳಿಗೆ ಉಟ್ಕೊಂಡೋಗಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಈ ಥರ ತೂಕ ಅನ್ನಿಸ್ಬೋದು, ಮತ್ತು ಇದು ಜಾಸ್ತಿ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು. ಅದು ಯಾವುದೇ ರೀತಿ ಇಲ್ಲ. ಇದು 1500. ಇದು ಪ್ರೈಸ್ ಬಂದು 1500. ನೋಡಿ ಯಾವ ಥರ ಎಷ್ಟು ಗ್ರ್ಯಾಂಡಾಗಿ ಲುಕ್ ಇದೆ ಅಂತ. ಆಮೇಲೆ ಇದು ಸಾಫ್ಟಾಗಿ ಕೂಡ ಇರೋದೇ ಕೂಡ ಮಾಡ್ಬೋದು. ನೋಡಿ ಇಷ್ಟಾಗುತ್ತೆ. ಇದ್ರ ಬ್ಲೌಸ್ ಬಂದು ಅದು ಇದೇ ಥರ ಸೇಮ್ ಬ್ಲೂ ಕಲರ್ ಬಂದಿದೆ. ಆದರೆ ಬಟ್ ನಮ್ಮ ಮನೇಲಿ ಇಷ್ಟು ಹೊಲಿಸ್ಬಿಟ್ಟಿದ್ದಾರಲ್ವ, ಸೊ ಹಾಗಾಗಿ ಅದಕ್ಕೆ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಈ ಥರ ಬಂದಿದೆ, ಸೇಮ್ ಇದೇ ಥರನೇ ಬಂದಿರೋದು. ಸೀರೆಗಳೇ ಜಾಸ್ತಿ ನಾನು ಇಷ್ಟಪಟ್ಟು ತಗೊಳ್ಳೋದು. ಕಡಿಮೆ ಪ್ರೈಸ್ ಇರುತ್ತೆ ಮತ್ತು ಸಿಂಪಲ್ ಸ್ಯಾರಿಗಳೇ ಇರುತ್ತೆ ನನ್ನ ಕಲೆಕ್ಷನಲ್ಲಿ. ಈ ಸೀರೆ ಬಂದು ಅವ್ರ ತಂಗಿ ಮಗನ ಮದುವೆಯಲ್ಲಿ ನಾನು ತಗೊಂಡಿದ್ದ ಸೀರೆ ಅಂದರೆ ಇದು ಕೂಡ ನನಗೆ ತುಂಬಾ ಇಷ್ಟ. ಮತ್ತು ಜಲ್ದಿ ಕೂಡ ವೇರ್ ಮಾಡ್ಬೋದು. ಇಲ್ಲಿ ಬಾರ್ಡರ್ ಬಂದು ಇದು ಅವಾಗೆಲ್ಲ ಸಾಫ್ಟ್ ಸಿಲ್ಕ್ ಸೀರೆ ಅಂತ ಅವಾಗ ನಾನು ಕೂಡ ಒಂದು ಇರಲಿ ಅಂದ್ಬಿಟ್ಟು ನಾನು ತೊಗೊಂಡೆ. ಇದು ತುಂಬಾ ಚೆನ್ನಾಗಿದೆ ಮತ್ತು ಜಲ್ದಿ ವೇರ್ ಮಾಡ್ಬೋದು. ಇದು ಬಂದು ಬಾರ್ಡರ್ ನೋಡಿ ಯಾವ ಥರ ಇದೆ ಅಂತ, ದೊಡ್ಡದು ಬಾರ್ಡರು. ತುಂಬ ಚೆನ್ನಾಗಿದೆ ಈ ಸೀರೆ ಮಾತ್ರ. ನೋಡೋಕ್ಕೆ ಲುಕ್ಕಾಗೂ ಕೂಡ ಚೆನ್ನಾಗಿ ಕೂಡ ಕಾಣುತ್ತೆ. ಇದನ್ನು ಆಲ್ಮೋಸ್ಟ್ ನಾನೊಂದು ಸುಮಾರು ಸತಿ ಮದುವೆಗಳಿಗೆಲ್ಲ ಇದನ್ನು ವೇರ್ ಮಾಡಿದ್ದೀನಿ. ಯಾಕಂತಂದರೆ ಇದು ಜಲ್ದಿ ಉಟ್ಕೋಬೋದು ಅನ್ನೋದಕ್ಕೋಸ್ಕರ. ಅಷ್ಟು ಚೆನ್ನಾಗಿದೆ ಅಂತ ಸ್ಯಾರಿ ಕಲೆಕ್ಷನ್ ಬಂದು. ನೋಡಿ ಇದು ಕೂಡ ಎಷ್ಟು ಅಂತಂದರೆ
ಇದು 1400 ರೂಪಾಯಿ ಈ ಸೀರೆ ಬಂದು. ಸಿಲ್ಕ್ ಸೀರೆ ಎಲ್ಲ ಅವಾಗ ಟ್ರೆಂಡಲ್ಲಿ ಇತ್ತಲ್ವ ಅಂದ್ಬಿಟ್ಟು ನಾನು ಕೂಡ ಒಂದು ಇರಲಿ ಅಂದ್ಬಿಟ್ಟು ತಗೊಂಡೆ. ಇದ್ರ ಬ್ಲೌಸ್ ಬಂದು ನೋಡಿ ಈ ಥರ. ಇದಕ್ಕೂ ಕೂಡ ನಾನು ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿಲ್ಲ ಮತ್ತು ಗ್ರ್ಯಾಂಡಾಗಿ ಯಾವುದು ಕೂಡ. ಇಲ್ಲಿಗೊಂದು ಲೇಸ್ ಹಾಕ್ಸಿದ್ದೀನಿ ನೋಡಿ, ತೋಳಿಗೊಂದು ಲೇಸ್ ಹಾಕ್ಸಿದ್ದೀನಿ. ಮತ್ತು ಇದೇ ನನ್ನ ಬ್ಲೌಸ್ ಕಲೆಕ್ಷನ್ಗಳು. ಇಷ್ಟೇ. ಈ ಸೀರೆ ಬಂದು ನಮ್ಮ ಮಮ್ಮಿ ಮನೇಲಿ ಕೊಡಿಸಿದ್ದು, ಅಂದರೆ ನನ್ನ ತಾಯಿ ಮನೇಲಿ ಕೊಡಿಸಿದ್ದು. ನಮ್ಮ ಅವ್ವ ಕೊಡಿಸಿದ ಸೀರೆ ಇದು. ನನಗೆ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳು ಕೊಡಿಸ್ಬೇಕಲ್ಲ, ನನಗೆ ಈ ಸೀರೆ ಕೊಡಿಸಿದ್ದು. ನಾನು ವರ್ಷನೂ ಕೊಡಿಸ್ತಾಯಿದ್ರು. ಆದರೆ ಈ ಸೀರೆ ನನಗೆ ಯಾಕೆ ಅಷ್ಟು ಫೇವ್ರೇಟ್ ಅಂತಂದರೆ, ಇದು ನನಗೆ ಗೊತ್ತಿಲ್ಲದೇ ನಮ್ಮ ಮಮ್ಮಿ ನನಗೆ ತಗೊಂಡು ಕೊಟ್ಟಿದ್ದ ಸೀರೆ. ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬಂದಿದ್ದ ಸೀರೆ ಎಷ್ಟು ಖುಷಿ ಕೊಡುತ್ತೆ. ಕೊಡಿಸಿರೋ ಸೀರೆಯಲ್ಲೂ ಕೂಡ ಅಷ್ಟೇ ಖುಷಿ ಇರುತ್ತೆ. ಈ ಸೀರೆ ನೋಡಿ, ಇದ್ರ ಬೆಲೆ ಬಂದು 1100 ರೂಪಾಯಿ ಈ ಸೀರೆ. ಇದ್ರದ್ದು ಬ್ಲೌಸ್ ಬಂದು ಸೀರೆ ಹಂಗಿದ್ರೆ ಬ್ಲೌಸ್ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂತ. ಇದೆಲ್ಲ ಡಿಸೈನ್ ಎಲ್ಲ ಫಸ್ಟೇ ಬಂದಿತ್ತು. ಇದೆಲ್ಲ ಡಿಸೈನ್ ಫಸ್ಟೇ ಇದರಲ್ಲೇ ಬಂದಿತ್ತು. ನಾನು ಯಾವುದೇ ರೀತಿ ಏನು ಹಾಕ್ಸಿಲ್ಲ. ಇದು ಬಂದು ಮಾತ್ರ ಹಾಕ್ಸಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಡಿಸೈನ ಮೊದಲೇ ಬ್ಲೌಸಲ್ಲೇ ಬಂದಿತ್ತು. ನಾನು ಬರೀ ಸ್ಟಿಚ್ ಒಂದು ಮಾಡಿಸ್ದೆ ಅಷ್ಟೇ. ಈ ಸೀರೆ ಬಂದು ತಂಗಿಯ 2ನೇ ಮಗನ ಮದುವೆಯಲ್ಲಿ ತಗೊಂಡಿದ್ದ ಸೀರೆ ಇದು. ತಗೊಂಡಿದ್ದಂದರೆ ಅವ್ರು ನನಗೆ ಕೊಡಿಸಿದ ಸೀರೆ. ನಮ್ಮ ಚಿಕ್ಕತ್ತೆ ಕೊಡಿಸಿದ ಸೀರೆ ಇದು ನನಗೆ. ಅವ್ರ ಮಗನ ನನಗೂ ಇಷ್ಟ ಆಯಿತು ಈ ಸೀರೆ, ತುಂಬ ಚೆನ್ನಾಗಿದೆ. ಇದು ಅದರದ್ದು ಬ್ಲೌಸ್ ಬಂದು. ಇದು ಕೂಡ ವರ್ಕೆಲ್ಲ ಫಸ್ಟೇ ಬಂದಿತ್ತು. ಇದು ಸೀರೆ ತಗೊಂಡ್ವಲ್ಲ, ಬ್ಲೌಸಲ್ಲೇ ಬಂದಿತ್ತು ವರ್ಕೆಲ್ಲ. ಇದು ಒಂದು ಮಾತ್ರ ಲೇಸ್ ಮಾತ್ರ ನಾವು ಹಾಕ್ಸಿದ್ದು. ಇದೆಲ್ಲ ಫಸ್ಟೇ ಬಂದಿತ್ತು. ಈ ಸೀರೆ ಬಂದು ನಮ್ಮ ಮನೆಯವ್ರು ಕೊಡಿಸಿದ ಸೀರೆ. ನಮ್ಮ ಮನೆಯವ್ರಿಗೆ ಗೌರಿ ಹಬ್ಬಕ್ಕೆ ನನಗೆ ಕೊಡಿಸಿದ್ದು. ಅಂದರೆ ನನ್ನ ಮದುವೆಯಾಗಿ 2ನೇ ವರ್ಷದಲ್ಲಿ ಕೊಡಿಸಿದ ಸೀರೆ ಇದು. ಇದು ಕೂಡ ಅವರು ಪ್ರೀತಿಯಿಂದ ತೆಗೆದುಕೊಟ್ಟಿದ್ದ ಸೀರೆ ನನಗೆ. ಎಷ್ಟು ಮೋಸ್ಟ್ ಮೆಮೊರಬಲ್ ಅಂತಂದರೆ ಈ ಸೀರೆ ಮೇಲೆ ನನಗೆ ಭಾಳ ಪ್ರೀತಿ ಅಂತಂದರೆ, ಇವರು ನಮ್ಮ ಮನೆಯವ್ರು ಕೊಡಿಸಿದ ಸೀರೆ ಇದು. ಅದರಲ್ಲೂ ಮದುವೆಯಾಗಿ 2ನೇ ವರ್ಷ, ಆವಾಗ ತಾನೇ 2ನೇ ವರ್ಷ ಅಲ್ಲ, ಆವಾಗ ಕೊಡಿಸಿದ ಸೀರೆ ಇದು. ಇದ್ರ ಬೆಲೆ ಅಂತೂ ಗೊತ್ತಿಲ್ಲ ನಮಗೆ, ಎಷ್ಟು ಸಾಫ್ಟಾಗಿದೆ ಅಂತಂದರೆ ನೋಡಿ. ಇದನ್ನು ಕೂಡ ಒಂದು 4-3 ಟೈಮ್ಸ್ ಇದು ಉಟ್ಕೊಂಡಿದ್ದೀನಿ, ವೇರ್ ಮಾಡಿದ್ದೀನಿ. ಬಿಟ್ಟರೆ ಇನ್ನು ಜಾಸ್ತಿ ಇದನ್ನು ವೇರ್ ಮಾಡಿಲ್ಲ ನಾನು. ಅಂದರೆ ಮುಖಕ್ಕೆ ಎದ್ದು ಕಾಣುತ್ತೆ ಅಂತ, ಎದ್ದು ಕಾಣುತ್ತೆ ಮುಖಕ್ಕೆ ಅಂತ ನಾನು ಜಾಸ್ತಿ ಇದನ್ನು ವೇರ್ ಮಾಡಿಲ್ಲ. ಈ ಸೀರೆ ಬಂದು ನಮ್ಮ ಮನೆಯವರು ನನಗೆ 4ನೇ ವರ್ಷದಲ್ಲಿ ಕೊಡಿಸಿದ್ದು. ನನ್ನ ಮದುವೆಗೆ 4ನೇ ವರ್ಷದಲ್ಲಿ ಆ್ಯನಿವರ್ಸರಿಗೆ ತೆಗೆದುಕೊಟ್ಟಿದ್ದ ಸೀರೆ ಅಂದರೆ ಇದು ನನಗೆ. ಫೋಲ್ಡ್ ಮಾಡಿ ಇಟ್ಟಿದ್ನೆಲ್ಲ, ಸೊ ಹಾಗಾಗಿ ಅದೇ ಥರ ಫೋಲ್ಡ್ ಮಾಡಿರೋ ಥರನೇ ಕಾಣಿಸುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಸ್ಯಾರಿ ಬಂದು ಕಡಿಮೆ ಪ್ರೈಸ್ ಅಂತ ನಿಮ್ಗೆ ಅನ್ನಿಸ್ಬೋದು, ಮತ್ತು ಇದನ್ನು ತೋರಿಸಿದಳಲ್ಲ ಈ ಸೀರೆನೂ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಈ ಸೀರೆ ಮೇಲೆ ನನಗೆ ಎಷ್ಟು ಬಾಂಡಿಂಗ್ ಇದೆ, ಎಷ್ಟು ಪ್ರೀತಿ ಇದೆ ಅಂತಂದರೆ, ಇದು ಭೀಮನ ಅಮಾವಾಸ್ಯೆ ದಿನ ನಮ್ಮ ಮನೆಯವ್ರು ನನಗೆ ಕೊಡಿಸಿದ ಸೀರೆ ಇದು. ಅವರು ನನಗೆ ಗೊತ್ತಿಲ್ಲದೇ ಅವರೇ ತೊಗೊಬಂದಿದ್ದು, ಅವರೇ ಸೆಲೆಕ್ಷನ್ ಮಾಡಿ ತೊಗೊಬಂದಿದ್ದು. ಎಷ್ಟು ಚೆನ್ನಾಗಿದೆ ಅಂತಂದರೆ, ಎಷ್ಟು ಸ್ಮೂತಾಗಿದೆ ನೋಡಿ. ಇದ್ರ ಪ್ರೈಸ್ ಬಂದು ಅವ್ರ ಪ್ರೀತಿಯಿಂದ ತಂದುಕೊಟ್ಟಿರೋದಲ್ವ, ಸೊ ಹಾಗಾಗಿ ಇದ್ರ ಪ್ರೈಸ್ ಬಂದು ನನಗೆ ಹೇಳಲ್ಲ. ಸ್ಮೂತಾಗಿದೆ ಅಂತ ಸೀರೆ. ನನಗೆ ಮೋಸ್ಟ್ ಮೆಮೊರಬಲ್ ಅಂದರೆ ಪ್ರೀತಿಯಿಂದ ಕೊಟ್ಟಿದ್ದ ಸೀರೆ ಅಂತಂದರೆ ಇದು. ನಮ್ಮ ಮನೆಯವರು ಯಾವಾಗಂದರೆ ಲಾಸ್ಟ್ ವರ್ಷ ಕೊಡಿಸಿದ್ದು, ಹೋದ ವರ್ಷ ಭೀಮನ ಅಮಾವಾಸ್ಯೆಯಲ್ಲಿ ಕೊಡಿಸಿದ ಸೀರೆ ಇದು ನನಗೆ.
ಇದನ್ನಂತೂ ನಾನು ಸುಮಾರು ಸತಿ ವೇರ್ ಮಾಡಿದ್ದೀನಿ. ಸುಮಾರು ಸತಿ ವೇರ್ ಮಾಡಿದ್ದೀನಿ ಅಂದರೆ ನಾನು ದೇವಸ್ಥಾನಗಳಿಗೆ ಹೋಗುವಾಗ ಮತ್ತು ಇಲ್ಲಿ ನಮ್ಮೂರಲ್ಲಿ ದೇವಸ್ಥಾನಗಳು ಪೂಜೆ ಮಾಡಿಸುವಾಗೆಲ್ಲ ಇದನ್ನು ಜಾಸ್ತಿ ಟೈಮ್ ಅಂದರೆ ವೇರ್ ಮಾಡಿದ್ದಾರೆ ಅಂತಂದರೆ ಈ ಸೀರೆನೇ. ನಾನು ಈ ಸೀರೆ ಬಂದು ಯಾವಾಗ ತೊಗೊಂಡಿದ್ದೆ ಅಂತಂದರೆ ನಮ್ಮ ಮನೆಯವ್ರ ತಮ್ಮನ ಮದುವೆಲಿ ನೈಟ್ ತೊಗೊಂಡಿದ್ದು ಸೀರೆ, ನೈಟ್ ಹಾಕೊಳ್ಳೋಕ್ಕೆ ತೊಗೊಂಡಿದ್ದು ಸೀರೆ ಇದು ಕೂಡ ನೋಡೋಕ್ಕೆ ಹಿಂಗೆ ಸಿಂಪಲ್ ಆಗಿರ್ಬೋದು. ಬಟ್ ಈ ಥರ ಸಿಂಪಲ್ ಸ್ಯಾರಿಗಳೇ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ವೇರ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಕಲರಲ್ಲಿ ಯಾವುದೇ ರೀತಿ ಡಿಮ್ ಆಗಿಲ್ಲ. ಅಷ್ಟು ವರ್ಷ 4 ವರ್ಷ ಏನೋ ಆಯಿತು ಮೇ ಬಿ ತೊಗೊಂಡಿದ್ದನ್ನು. ನೋಡಿ ಈ ಥರ ಇದು ಸೀರೆ ಬಂದು ಇದು ಕೂಡ ತುಂಬ ಚೆನ್ನಾಗಿದೆ ಸೀರೆ. ನಾನು ಇಷ್ಟಪಟ್ಟೆ ತೊಗೊಂಡಿದ್ದು ಇದನ್ನು ಸೀರೆನ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ನೋಡೋಕ್ಕೆ ಇಷ್ಟು ಸಿಂಪಲಾಗಿರೋ ಸೀರೆ ತೊಗೊಂಡೆ. ಅವಳೆ ಮದುವೆ ಅಂದಾಗ ಆಲ್ಮೋಸ್ಟ್ ಎಲ್ಲರೂ ಮೈಂಡಿಗೆ ಬರೋದು ಮದುವೆ ಅಂದಾಗ ಈ ಥರ ಇಷ್ಟು ಸಿಂಪಲಾಗಿರೋ ಸೀರೆ ತೊಗೊಂಡಿದ್ದಾರೆ ಅಂತ. ಆದರೆ ನಾನು ಈಗ ಸೀರೆ ಕಲೆಕ್ಷನ್ ತೋರಿಸ್ದೆ ಅಲ್ವ ನಿಮಗೆ. ಸೀರೆ ಕಲೆಕ್ಷನಲ್ಲಿ ಸೀರೆ ಕಲೆಕ್ಷನಲ್ಲಿ ನನ್ನ ಹತ್ರ ಗ್ರ್ಯಾಂಡಾಗಿರೋವು ಅಂತಂದರೆ ನಾನು ಇಲ್ಲಿ ಫೋಟೋ ಹಾಕಿದ್ದೀನಲ್ಲ ಅದು ನಮ್ಮ ಮಮ್ಮಿ ಮನೇಲಿದೆ ಸೀರೆ. ಅದು ಬಂದು ನನ್ನ ರಿಸೆಪ್ಷನ್ ಸೀರೆ. ರಿಸೆಪ್ಷನ್ ಅದಂದರೆ 2,500 ಅದೊಂದು ಸೀರೆ. ಅದು ಬಿಟ್ಟರೆ ಇನ್ನು ಧಾರೆ ಸೀರೆ ಅದನ್ನು ಸೋದರ ಮಾವ ಕೊಡಿಸ್ತಾರಲ್ಲ ಅದು ಬಂದು 3,500. ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಲ್ಲ ಅದು ನಮ್ಮ ಮಮ್ಮಿ ಮನೆಯಲ್ಲೇ ಇದೆ. ಇನ್ನೊಂದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತಗೊಂಡಿದ್ದಲ್ಲ ನಾನು. ನೋಡಿ ನನ್ನ ಮಗನೇ ಯಾವ ಥರ ಚೆಕ್ ಮಾಡ್ತಾನೆ ಅಂತ, ಯಾವ ಥರ ಆಡ್ತಾನೆ ಅಂತ. ನಾನು ಯಾವಾಗ ತೊಗೊಂಡಿರೋದಂದ್ರೆ ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ದೆ. ಅದು 3,000 ರೂಪಾಯಿ. ಅಷ್ಟು 3 ಸೀರೆ ನನ್ನ ಹತ್ರ ಗ್ರ್ಯಾಂಡಾಗಿರೋ ಸೀರೆ ಅಂತಂದರೆ, ಮತ್ತು ಜಾಸ್ತಿ ಕಾಸ್ಟ್ಲಿ ಸೀರೆ ಅಂತಂದರೆ 3 ನನ್ನ ಹತ್ರ ಇರೋವು. ಇನ್ನು ಮಿಕ್ಕಿದ್ದೆಲ್ಲ ನಾನೇ ನಮ್ಮ ಮನೆಯವರು ಕೊಡಿಸಿದ್ದಾಗಿರ್ಬೋದು, ಮತ್ತು ಸಿಂಪಲಾಗಿ ಆಗಿರ್ಬೋದು, ಗ್ರ್ಯಾಂಡಾಗಿ ಲುಕ್ ಕೊಡೋ ಅಂಥ ಸೀರೆಗಳಿವೆ. ಬಟ್ ಜಾಸ್ತಿ ಪ್ರೈಸ್ ಹಾಕಿ ನಾನು ಸೀರೆಗಳನ್ನ ತಗೊಂಡಿಲ್ಲ. ಬಟ್ಟೆಗಳಿಗಾಗಿರ್ಬೋದು ಅಥವಾ ಸೀರೆಗಳಿಗಾಗಿರ್ಬೋದು ನಾನು ಯಾವುದೇ ರೀತಿ ಜಾಸ್ತಿ ಅಮೌಂಟ್ಗಳನ್ನ ಹಾಕೋಕ್ಕೆ ಇಷ್ಟಪಡಲ್ಲ. ಮನೆಯವ್ರ ಹತ್ರನೂ ಕೂಡ ನಾನು ಜಾಸ್ತಿ ಅಮೌಂಟನ್ನ ಪೇ ಮಾಡ್ಸೋಕ್ಕೆ ಹೋಗಿರಲ್ಲ. ನೋಡಿ ಎಲ್ಲ ಪ್ರತಿಯೊಂದು ಕಲೆಕ್ಷನಲ್ಲೂ ನನಗೆ 1,500 ರೂಪಾಯಿ ಒಳಗೆ ಇರ್ತವೆ ಸೀರೆಗಳು. ನಾನು ಯಾವುದೇ ಫೆಸ್ಟಿವಲ್ ಆಗಿರ್ಬೋದು ಅಥವಾ ಯಾವುದೇ ಫಂಕ್ಷನ್ಗಳಾಗಿರ್ಬೋದು ಎಲ್ಲಿಗೆ ಹಾಕ್ಕೊಂಡು ಹೋದ್ರೂ ನಾನು ಯಾವುದನ್ನೂ ಆಗಲಿ ಅಮೌಂಟನ್ನ ಜಾಸ್ತಿ ಪೇ ಮಾಡಿ ನಾನು ಸೀರೆಗಳನ್ನ ತೆಗೆಸ್ಕೊಳ್ಳಲ್ಲ ಅಂತಂದರೆ ನಮ್ಮ ಮನೆಯವ್ರ ಪ್ರೀತಿಯಿಂದ ಎಷ್ಟು ರೂಪಾಯಿ ತೆಗೆದುಕೊಡ್ತಾರೋ ಅಷ್ಟೊದ್ದನ್ನೇ ನಾನು ಸೀರೆ ಹಾಕೊಳ್ಳೋಕೆ ಇಷ್ಟಪಡ್ತೀನಿ ಹೊರತು ನಾನು ಯಾವತ್ತೂ ನನಗೆ ಇದೇ ಅಮೌಂಟಲ್ಲಿ ತಗೊಳ್ಳಿ ಅಥವಾ ಅದೇ ಅಮೌಂಟಲ್ಲಿ ತಗೊಳ್ಳಿ ಅಂತ ನಾನು ಯಾವತ್ತೂ ನಮ್ಮ ಮನೆಯವ್ರನ್ನ ಇದುವರೆಗೂ ನಾನು ಕೇಳಿಲ್ಲ. ಅವ್ರ ಪಾಪ ಯಾವುದನ್ನ ಪ್ರೀತಿಯಿಂದ ಇಷ್ಟಪಟ್ಟು ತಗೊಳ್ತಾರೋ ಅಷ್ಟರಲ್ಲೇ ನಾನು ಅಮೌಂಟಲ್ಲೇ ನಾನು ಸ್ಯಾರಿಗಳನ್ನ ತಗೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ನನಗೆ ನೋಡಿದಾಗ ಅದು ತಗೋಬೇಕು ಇದು ತಗೋಬೇಕು ಆಮೇಲೆ ಇಷ್ಟೊಂದರೆ ಕಾಸ್ಟ್ಲಿ ತಗೋಬೇಕು, ಪ್ರತಿಯೊಂದು ಸೀರೆಗಳೂ ಅದರದ್ದೇ ಆದಂಥ ಅವರು ಬೆಲೆ ಹಾಕಿರ್ತಾರೆ. ನಾನು ಸ್ಯಾರಿ ಕಲೆಕ್ಷನ್ಗಳಲ್ಲಿ ಇದು ಅಂಗಡಿಗಳಿಗೆ ಹೋದಾಗ, ಈಗ ಯಾವುದೇ ಅಂಗಡಿಗಳಿಗೆ ಹೋದಾಗ ನಮ್ಗೆ ಏನು ಅನ್ನಿಸ್ತದೆ ಅಂತಂದರೆ ಈ ಥರ ಅಮೌಂಟ್ ಎಲ್ಲ ಅವಲ್ಲ ಅಷ್ಟು ಚೆನ್ನಾಗಿರ್ತವೆ. ಯಾಕಂದರೆ ಸೀರೆಗಳು ಲುಕ್ಕಾಗೂ ಕೂಡ ಇರುತ್ತೆ ಮತ್ತು ಅಮೌಂಟು ಕೂಡ ಅದೇ ಥರ ಅವರು ಪ್ರೈಸ್ ಕೂಡ ಹಾಕಿರ್ತಾರೆ. ನಮಗೆ ನೋಡಿದಾಗ ನನಗೇನು ಅನ್ನಿಸ್ತದೆ ಅಂದರೆ ನಾವು ಇದನ್ನು ತಗೋಬೇಕಲ್ಲ, ಇದನ್ನು ತಗೋಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ನನಗೆ ಯಾವಾಗಲೂ ಪ್ರತಿ ಸರಿ ನಾನು ಸ್ಯಾರಿ ತೊಗೊಳಕ್ಕೆ ಹೋದಾಗ ಅಥವಾ ಡ್ರೆಸ್ ತೊಗೊಳಕ್ಕೆ ಹೋದಾಗ ಜೊತೆಲಿ ನಮ್ಮ ಮನೆಯವರು ಬರ್ತಾರೆ. ಅವ್ರು ಯಾವ್ದು ಇಷ್ಟಪಟ್ಟು ತೆಗೆದುಕೊಡ್ತಾರೋ ಅದನ್ನೇ ತೊಗೋತೀನಿ. ನೋಡಿದ್ರಲ್ಲ ಇಷ್ಟು ಸ್ಯಾರಿ ಕಲೆಕ್ಷನಲ್ಲಿ ಕೊಡಿಸಿದ್ದಾರೆ ಅಂತ ಹೇಳಿದ್ನಾರ ಅಷ್ಟು ಕೂಡ ನಮ್ಮ ಮನೆಯವರೇ ಪ್ರೀತಿಯಿಂದ ತೆಗೆದುಕೊಟ್ಟಿದ್ದು ಸ್ಯಾರಿಗಳು ಅವೆಲ್ಲ ನನ್ನ ತಮ್ಮ ಕೊಡಿಸಿದ್ದು. ಅದೆಲ್ಲ ಇವಾಗ ಒಂದು 4-5 ತಿಂಗಳಾಯ್ತಲ್ಲ, ನಮ್ಮೂರ ಹಬ್ಬ ತೆಂಕಡಮ್ಮನ ತೆಂಕಡಮ್ಮನ ಜಾತ್ರೆಯಲ್ಲಿ ಮಾರಿ ಹಬ್ಬದಲ್ಲಿ ಕೊಡಿಸಿದ ಸೀರೆ ಇದು ನನ್ನ ತಮ್ಮ ನನಗೆ. ಇದು ನನಗೆ ತುಂಬಾ ಫೇವ್ರೆಟ್ ಸೀರೆ. ಯಾಕಂತಂದರೆ ಅವನು ನನಗೆ ಫಸ್ಟ್ ಟೈಮ್ ಕೊಡಿಸಿದ್ದು, ನನ್ನ ತಮ್ಮ ನನಗೆ ಫಸ್ಟ್ ಟೈಮ್ ಕೊಡಿಸಿದ ಸೀರೆ ಇದು. ನೋಡಿ ಇದ್ರ ಪ್ರೈಸ್ ಬಂದು ಆವಾಗಲೇ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ತೆಂಕಡಮ್ಮನ ಜಾತ್ರೆ ಅದನ್ನು ಫಸ್ಟ್ ಡೇ ಅಲ್ಲ ಸೆಕೆಂಡ್ ಡೇಯಲ್ಲಿ ನೋಡಿದ್ರೆ, ಶಾಪಿಂಗ್ ಡೇಯಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಬೆಲೆ ಎಷ್ಟು ಅಂತ ಹೇಳಿ. ಇದು ಕೂಡ ನನಗೆ ತುಂಬ ಫೇವ್ರೆಟ್ ಸೀರೆ. ಇಷ್ಟು ದಿವಸ ನಮ್ಮ ಮಮ್ಮಿ ಕೊಡಿಸ್ತಾಯಿದ್ರು, ಆದರೆ ಫಸ್ಟ್ ಟೈಮ್ ನನಗೆ ನನ್ನ ತಮ್ಮ ಕೊಡಿಸಿದ ಸೀರೆ ಅಂತಂದರೆ ಇದೇನೆ. ಇದು ಅಲ್ಲಿ ರೆಡ್ ಕಾಣಿಸ್ತಾಯಿದೆ, ಬಟ್ ಇದು ಮೆರೂನ್ ಕಲರ್ ಸೀರೆ. ಇದು ಬಂದು ಗ್ರ್ಯಾಂಡಾಗೈತೆ ಅಂತ ಅನ್ನಿಸ್ಬೋದು, ಮತ್ತು ತೂಕ ಇದೆ ಅಂತ ಅನ್ನಿಸ್ಬೋದು. ಇಲ್ಲ, ಇದು ಬಂದು ತೂಕ ಇಲ್ಲ, ಮತ್ತು ಇದು ಲೈಟ್ ವೆಯ್ಟ್ ಸ್ಟೋನ್ಗಳು ಇದು ಬಂದು, ಮತ್ತು ಇದು ಕೂಡ ಸ್ಟೋನ್ ವರ್ಕೇನೆ. ನೋಡಿ ಲೈಟ್ ವೆಯ್ಟ್ ಸ್ಟೋನ್ ಬರುತ್ತಲ್ಲ, ಆ ಸ್ಟೋನಲ್ಲಿ ವರ್ಕ್ ಮಾಡಿದ್ದಾರೆ. ಇದು ಯಾವುದೇ ರೀತಿ ತೂಕ ಇಲ್ಲ, ಮತ್ತು ಈಸಿಯಾಗಿ ವೇರ್ ಕೂಡ ಮಾಡ್ಬೋದು.
ಇನ್ನು ಈ ಸೀರೆ ಬಂದು ಇದನ್ನು ಹೋದ ವರ್ಷ ತೆಂಕ್ಲಮ್ಮ ಹಬ್ಬದಲ್ಲಿ, ಈ ವರ್ಷ ರೆಡ್ ಕಲರ್ ನನ್ನ ತಮ್ಮ ಕೊಡಿಸ್ತಾ ಅಂತಂದನಲ್ಲ, ಹಾಗೆ ಅದೇ ಹಬ್ಬಕ್ಕೆ ಹೋದ ವರ್ಷ ಕೊಡಿಸಿದ್ದು ನನ್ನ ಮಮ್ಮಿ ಕೊಡಿಸಿದ ಸೀರೆ ಇದು ನನಗೆ ಎಷ್ಟು ಇಷ್ಟ ಅಂತಂದರೆ, ಈ ಸೀರೆ ನೋಡಿದಾಗೆಲ್ಲ ಹೇಳ್ತಾಯಿರ್ತಾರೆ ಎಲ್ಲಿ ತಗೊಂಡೆ ಈ ಸೀರೆನ ಅಂತ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಲುಕ್ ಕೊಟ್ಟಿದೆ, ಅಷ್ಟು ಗ್ರ್ಯಾಂಡಾಗಿದೆ ಅಂತ. ಬ್ಲೌಸ್ ಎಲ್ಲ ಡಿಸೈನ್ ಎಲ್ಲ ಬಂದಿದ್ದು ಅಲ್ಲೇ ಇದರಲ್ಲೇ ಬಂದಿತ್ತು. ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂತ ಡಿಸೈನ್ ಬಂದು. ಇದ್ರ ಪ್ರೈಸ್ ಬಂದು 1550 ರೂಪಾಯಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಚೆನ್ನಾಗಿದೆ. ಆಮೇಲೆ ಯಾವ ಹಬ್ಬಗಳಿಗೆ, ಫಂಕ್ಷನ್ಗಳಿಗೆ, ಮದುವೆಗಳಿಗೆಲ್ಲ ವೇರ್ ಮಾಡ್ಬೋದು. ನೋಡೋಕ್ಕೆ ಈ ಥರ ಸಿಂಪಲ್ಲಾಗಿರ್ಬೋದು, ಆದರೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ, ಗ್ರ್ಯಾಂಡಾಗಿರುತ್ತೆ ಮಾತ್ರ ಸೀರೆ. ಇದು ಕೂಡ ನನಗೆ ತುಂಬಾ ಫೇವ್ರೆಟ್ ಸ್ಯಾರಿ ಬಂದು. ಇದು ಡಬಲ್ ಕಲರ್ ಬಂದಿದೆ. ಒಂದು ಇಲ್ಲಿ ಮೇಲ್ಗಡೆ ಬಂದು ಗ್ರೀನ್ ಇದೆ, ಇದು ಬ್ಲೂ ಇದೆ. ಈ ಥರ ಡಬಲ್ ಲೇಯರ್ ಬಂದಿರೋದು ಇದು ಈ ಸೀರೆ. ಎಲ್ಲಿ ಅಂತಂದರೆ ಇಲ್ಲೊಂದು ಫೋಟೋ ಇದೆ ನೋಡಿ, ಆ ಫೋಟೋದಲ್ಲೂ ಕೂಡ ಅದೇನೇ ಇರೋದು. ಈ ಸೀರೆನೇ. ಇದಕ್ಕೆ ನೋಡೋಕ್ಕಿದು ಸಿಂಪಲಾಗಿ ಕಾಣಿಸ್ಬೋದು, ಬಟ್ ಇದು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಬ್ಲೌಸು ಕೂಡ ಎಷ್ಟು ಗ್ರ್ಯಾಂಡಾಗಿದೆ. ಇದು ಹೋದ ವರ್ಷ 1 ಇಯರ್ ಆಯ್ತು ತೊಗೊಂಡು. ಆಲ್ಮೋಸ್ಟ್ ಇದನ್ನು ನಾನು ಒಂದು 2 to 3 ಟೈಮ್ಸ್ ಇದನ್ನು ವೇರ್ ಮಾಡಿದ್ದೀನಿ ಈ ಸೀರೆನ. ಮತ್ತು ಜಲ್ದಿ ಹಾಕೋಬೋದು ಇದನ್ನು, ಮತ್ತು ತೂಕ ಇರೋದಿಲ್ಲ. ವೇರ್ ಕೂಡ ಒಂದು 5 ಮಿನಿಟ್ಸಲ್ಲೆಲ್ಲ ವೇರ್ ಮಾಡ್ಬೋದು ಈ ಸೀರೆನ. ಈ ಸ್ಯಾರಿಗೆ ನೋಡಿ ಯಾವ ಥರ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ ಅಂತ ಬ್ಯಾಗ್. ಇದನ್ನು ಕೂಡ ಸ್ಯಾರಿ ಅಂಗಡಿಲೇ ಕೊಟ್ಟಿದ್ದು. ಅದಕ್ಕೆ ಹೇಳಿದ್ದೀಗ ಸೀರೆ ನೋಡಿದ್ರೆ ಈ ಥರ ಅಂದರೆ ಸಿಂಪಲ್ಲಾಗಿರ್ಬೋದು, ಆದರೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಅಂತ ಹೇಳಿದ್ದು. ಯಾವುದೇ ಮದುವೆ ಫಂಕ್ಷನ್ಗಳಿಗೆಲ್ಲ ಇದನ್ನು ವೇರ್ ಮಾಡ್ಬೋದು. ನೋಡಿದ್ರಲ್ಲ ನನ್ನ ಸ್ಯಾರಿ ಕಲೆಕ್ಷನ್ ಹೇಗಿದೆ ಅಂತ. ನೆಕ್ಸ್ಟ್ ಇಯರ್ ತೊಗೊಂಡಿದ್ದು, ಹೋದ ವರ್ಷ ತೊಗೊಂಡಿದ್ದು. ಒಂದು 3-4 ಟೈಮ್ ಇದನ್ನು ವೇರ್ ಮಾಡಿದ್ದೀನಿ. ಆದರೂ ಕೂಡ ನೋಡಿ ಕಲರ್ ಆಗಲಿ ಶೇಡಾಗಲಿ ಯಾವುದೂ ಹೋಗಿಲ್ಲ. ಎಷ್ಟು ಚೆನ್ನಾಗಿದೆ ಅಂತ ಸೀರೆ. ನೋಡಿದ್ರಲ್ಲ ನನ್ನ ಸೀರೆ ಕಲೆಕ್ಷನ್ ಹೇಗಿದೆ. ಇನ್ನು ಡೈಲಿ ವೇರ್ ಸೀರೆಗಳು ಮತ್ತು ಕೆಲವೊಂದು ಸೀರೆಗಳು ಯಾವುದು ನಾನು ನಿಮಗೆ ತೋರ್ಸೋಕೆ ಹೋಗಿಲ್ಲ, ಯಾಕಂದರೆ ಅವು ಕಡಿಮೆ ಪ್ರೈಸ್ ಅಂತ ಏನಲ್ಲ. ಇನ್ನು ನನಗಿಷ್ಟ ಆಗಿರೋ ಸೀರೆಗಳು ಮಾತ್ರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು